ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ CET ಫಲಿತಾಂಶ ರಿಸಲ್ಟ್ ಅದೇ ರೀತಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಎಲ್ಲ CET ವಿದ್ಯಾರ್ಥಿಗಳಿಗೆ ಸ್ವಾಗತ. ಮೊದಲು ಫಲಿತಾಂಶದ ಬಗ್ಗೆ ಮಾತಾಡ್ತೀನಿ. ರಿಸಲ್ಟ್ ಗೊಂದಲ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ KE ಇಶ್ಯೂಸ್ ಇಂದ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಸ್ಯೆ ಮಾಡಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೊಟ್ಟಿರೋ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇಲ್ಲಿ ಫಲಿತಾಂಶ ಕೂಡ ಕೊಟ್ಟೇ ಕೊಡ್ತಾರೆ. ಫಲಿತಾಂಶ ಡಿಲೇ ಆಗುತ್ತೆ ಅಂತ ಈ ಹಿಂದೆ KE ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫಲಿತಾಂಶ ಡಿಲೇ ಆಗೋದಕ್ಕೆ ಕಾರಣ PUC 2 ಪರೀಕ್ಷೆ ಮುಗಿದು ನಂತರ 2 ಪರೀಕ್ಷೆಯಲ್ಲಿ ಯಾವುದು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅದನ್ನು ಕನ್ಸಿಡರ್ ಮಾಡಿ ಫಲಿತಾಂಶ ಕೊಡೋ ಕಾರಣ ಫಲಿತಾಂಶ ಡಿಲೇ ಆಗುತ್ತೆ. ಜೂನ್ ಫಸ್ಟ್ ವೀಕಲ್ಲಿ ನಾವು ಫಲಿತಾಂಶವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ CET ಪರೀಕ್ಷಾ ಗೊಂದಲ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಜ್ಞರ ಸಮಿತಿ ಕೂಡ 4 ಸಮಿತಿ ಕೂಡ ಮಾಡಿದ್ದಾರೆ. ವಿಷಯವರು ಫಿಸಿಕ್ಸ್ಗೆ ಒಬ್ರು, ಕೆಮಿಸ್ಟ್ರಿಗೆ ಒಬ್ರು, ಮ್ಯಾಥಮೆಟಿಕ್ಸ್ಗೆ ಒಬ್ರು, ಬಯಾಲಜಿಗೆ ಒಬ್ರು, ಈ ರೀತಿ ಸಮಿತಿ ಮಾಡಿದ್ದಾರೆ. ನಮ್ಮ ಪ್ರಕಾರ ಸಮಿತಿ ಮಾಡಿದ್ದು ವೇಸ್ಟು. ಆಲ್ರೆಡಿ ಸೀನ್ ಬೈ ನಿಮ್ಮ ಕಣ್ಣಿಂದ ನನಗೆ ಗೊತ್ತಾಗಿದೆ ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತ. ಇವರು ಸಮಿತಿ ಮಾಡಿ ಏನು ಪ್ರಯೋಜನ ಇಲ್ಲ. ನೋಡೋಣ, ಆದರೂ ವಿಶ್ಲೇಷಣೆ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ. ಎಲ್ಲ ಶಿಕ್ಷಣ ತಜ್ಞರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಗೊತ್ತಾಗಿದೆ ಔಟ್ ಆಫ್ ಸಿಲೆಬಸ್ ಅಂತ. ಯಾಕಂದ್ರೆ PU ಬಡವರೇ ಹೇಳಿದ್ದಾರೆ ಈ ರೀತಿ ಮಾಡಿದ್ದೀರಾ ಅಂತ. ನಂತರ ಉನ್ನತ ಶಿಕ್ಷಣ ಇಲಾಖೆ ಅಂದ್ರೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡರ್ ಬರೋ ಕಾರಣ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು KEಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡಿ, ಯಾಕೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಈಗ ಎಚ್ಚೆತ್ಕೊಂಡಿದೆ. ಇದೆಲ್ಲ ಆಗಿದ್ದು ಬೆಳವಣಿಗೆ ಪ್ರತಿಭಟನೆ ನಂತರ. ಪ್ರತಿಭಟನೆಗಿಂತ ಮುಂಚೆ ಏನು ಮಾಹಿತಿ ಇಲ್ಲ. ಆಕ್ಷೇಪಣೆ ಸಲ್ಲಿಸಿ ನಾವು ನೋಡ್ಕೋತೀವಿ ಅಂತ ಇಷ್ಟೇ ಬೊಂಬರಾಟ ಮಾಡಿದ್ರು KE ಅವರು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗಿರೋ ಮಾಹಿತಿ ಬಂದ್ಬಿಟ್ಟು ವೆಯ್ಟ್ ಮಾಡಬೇಕು, ಏನ್ ಮಾಹಿತಿ ಕೊಡ್ತಾರೆ ಅಂತ, ಮುಂದೆ ನಿರ್ಧಾರ ಏನು ಅಂತ. ಇಲ್ಲಿ ನ್ಯೂಸ್ ಪೇಪರ್ ಎಲ್ಲ ಕಡೆ ಆರ್ಟಿಕಲ್ ಕೂಡ ಎಲ್ಲ ಕಡೆ ಬಂದೈತೆ. ಏನಂದ್ರೆ 27ನೇ ತಾರೀಕು ನಿಮಗೆ ಟೈಮ್ ಐತೆ, ಆಕ್ಷೇಪಣೆ ಸಲ್ಲಿಸ್ಕೋಬಹುದು. ಅದೇ ರೀತಿ ನಿಮಗೆ ಕೀ ಆನ್ಸರ್, ಅಫಿಷಿಯಲ್ ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಏನ್ ಕೊಡ್ತಾರೆ ಗೊತ್ತಾಗುತ್ತೆ. ಆದರೆ 4ನೇ ಒಂದು ಭಾಗ 100ಕ್ಕೆ 25% ಈ ರೀತಿ ಆಗಿರೋ ಕಾರಣ 4ನೇ ಒಂದು ಭಾಗಕ್ಕೆ 59 ಅಂಕಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಅದು ವ್ಯಾಲಿಡ್ ಆಗೋದಿಲ್ಲ, ಅದು ಸರಿ ಆಗೋದಿಲ್ಲ ಅಂತ ವಾದ ಕೂಡ ಮಾಡ್ತಾ ಇದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. 2ನೇ ವಾದ ಬಂದ್ಬಿಟ್ಟು ಮರು ಪರೀಕ್ಷೆ ಮಾಡಿ, ಎಕ್ಸಾಮ್ ಮಾಡಿ, ಆಫ್ಟರ್ ನೀಟ್ ಪರೀಕ್ಷೆ ಮುಗಿದ ನಂತರ ಮರು ಪರೀಕ್ಷೆ ಮಾಡಿ ಅಂತ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ. ಮರು ಪರೀಕ್ಷೆ ಎಕ್ಸಾಮ್ ಮಾಡಿ ಅಂತ. 3 ಬಂದ್ಬಿಟ್ಟು ಯಾವುದು ಔಟ್ ಆಫ್ ಸಿಲೆಬಸ್ ಬಂದಿದೆ ಅದನ್ನ ಬಿಟ್ಟು ಉಳಿದದನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ 3 ಗೊಂದಲ ಕೂಡ ಬರ್ತಾ ಇದಾವೆ. ಯಾವ ರೀತಿ ನಿರ್ಧಾರ ಕೈಬಿಡುತ್ತೆ ಗೊತ್ತಿಲ್ಲ. ಬಟ್ ಗ್ರೇಸ್ ಮಾರ್ಕ್ಸ್ ಕೊಟ್ರೆ 4ನೇ ಒಂದು ಭಾಗ ಫುಲ್ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಇನ್ ಕೇಸ್ ಎಕ್ಸಾಮ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಮೆಂಟಲಿ ಟಾರ್ಚರ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಹೋಗ್ಲಿ, ನಿಮ್ದು ಪರೀಕ್ಷೆ PUC ಪರೀಕ್ಷೆ 1 ಬರೆದಿದ್ದೀರಾ, CET ಬರೆದಿದ್ದೀರಾ, ನೀಟ್ ಬರೀತೀರಾ, ಇನ್ನೊಂದು 2ನೇ ಪರೀಕ್ಷೆ ಆದ್ರೂ ಕೂಡ ಬರೀತೀರಾ, ಮತ್ತೆ CET ಬರೀಬೇಕು, ಮತ್ತೆ ಓದಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮೆಂಟಲ್ ಟಾರ್ಚರ್ ಆಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಪ್ರಶ್ನೆ ಪತ್ರಿಕೆ ಮಾಡಿ ಅವರ ಅವರ ನಾಲಾಯಕ್ ಮ್ಯಾನೇಜ್ಮೆಂಟ್ ಅವ್ರ ನಾಲಾಯಕ್ ಬೇಕಾಬಿಟ್ಟಿ ಪ್ರಶ್ನೆ ಪತ್ರಿಕೆ ಮಾಡ್ಕೊಂಡು ಮಾಡ್ಕೊಂಡಕ್ಕೆ ವಿದ್ಯಾರ್ಥಿಗಳು ಯಾಕೆ ಸಮಸ್ಯೆ ಪಡಬೇಕು, ವಿದ್ಯಾರ್ಥಿಗಳು ಯಾಕೆ ತೊಂದರೆ ಪಡಬೇಕು, ಇದಕ್ಕೆ ತಲೆದಂಡ ಆಗ್ಲೇಬೇಕು ಅಂತ ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಒಟ್ಟಾರೆ ಆಸ್ ಎ ಸ್ಟೂಡೆಂಟ್ಸ್ ಆಗಿ ನೀವು ಹೆಂಗ್ ನೋಡ್ತೀವಿ ಕಮೆಂಟ್ ಮಾಡಿ ತಿಳಿಸಿ. ಗ್ರೇಸ್ ಮಾರ್ಕ್ಸ್ ಕೊಟ್ರೆ 4ನೇ ಒಂದು ಭಾಗ ಫುಲ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಂಗೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಗ್ರೇಸ್ ಮಾರ್ಕ್ಸ್ ಕೊಡಲಿಲ್ಲ ಅಂದ್ರೆ ಉಳಿದದನ್ನು ಕನ್ಸಿಡರ್ ಮಾಡಿದ್ರೆ ಕೂಡ ಅದು ವ್ಯಾಲಿಡ್ ಆಗುತ್ತಾ, ಅಥವಾ ಮರು ಪರೀಕ್ಷೆ ಮಾಡಿದ್ರೆ ಅದು ವ್ಯಾಲಿಡ್ ಆಗುತ್ತಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ 2ನೇ ಪರೀಕ್ಷೆ ಆದ ನಂತರ ಫಲಿತಾಂಶ ಕೊಡ್ತಾರೆ. ಯಾರಾದ್ರೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಯಾವ ರೀತಿ ಸರಿಯಾಗುತ್ತೆ ಗೊತ್ತಿಲ್ಲ. ನಂತರ ಕೋರ್ಟ್ ಗಿಟ್ ಮೊರೆ ಯಾರು ಹೋಗಿಲ್ಲ. ಕೋರ್ಟ್ ಗಿಟ್ ಮೊರೆ ಹೋದ್ರೆ ನಂತರ ಏನ್ ಮಾಹಿತಿ ಕೂಡ ಬರುತ್ತೆ ಗೊತ್ತಿಲ್ಲ. ಒಟ್ಟಾರೆ ಗೊಂದಲಮಯ ವಾತಾವರಣ ಅಂದ್ಬಿಟ್ಟು KE ಅವರು ಮಾಡಿದ್ದಾರೆ. ತಾನು ಮಾಡಿದ ತಪ್ಪಿಗೆ ಯಾವುದೋ ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಕ್ಕೆ ಬಂದ ತಪ್ಪಿಗೆ ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೊಡ್ತದೆ. 4 ಮಾರ್ಕ್ಸ್ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದ್ರು ಕೂಡ 1 ಲಕ್ಷದಲ್ಲಿ ಓಕೆ ಅಂತ ಅಸೆಪ್ಟ್ ಮಾಡ್ಕೋಬಹುದು. ಬಟ್ ಇರೋ ಬರೀ 100ಕ್ಕೆ 25% 4ನೇ 1ನೇ ಭಾಗ ಕಂಪ್ಲೀಟ್ ಬಂದ್ಬಿಟ್ಟು ಈ ರೀತಿ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಇದು ಯಾವ ರೀತಿ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ರೀತಿ ಪೋಷಕರು. ಭವಿಷ್ಯ ಏನು, 3.5 ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬಂದಿದ್ದಾರೆ. ಈ ಬಾರಿ ಜಾಸ್ತಿ ಉತ್ಸುಕತೆ ಇದೆ, ಜಾಸ್ತಿ ಜನ ಪಾಸ್ ಆಗಿದ್ದಾರೆ. 2ನೇ ಪರೀಕ್ಷೆ ಕೂಡ 1.5 ಲಕ್ಷಕ್ಕಿಂತ ಹೆಚ್ಚು ಜನ 2ನೇ ಪರೀಕ್ಷೆ ಕೂಡ ಬರೀತಾ ಇದ್ದಾರೆ. ಈ ಎಲ್ಲ ಆಯಾಮಗಳನ್ನು ನೋಡ್ಕೋಬೇಕು. ಏನ್ ನಿರ್ಧಾರ ಬರುತ್ತೆ ಆಸ್ ಎ ನೀವು ಸ್ಟೂಡೆಂಟ್ಸ್ ಆಗಿ ನೀವು ಏನ್ ನೋಡ್ತೀರಾ? ಎಕ್ಸಾಮ್ ಬೇಕಾ, ಗ್ರೇಸ್ ಮಾರ್ಕ್ಸ್ ಬೇಕಾ, ಅಥವಾ ಅದನ್ನು ಬಿಟ್ಟು ಕನ್ಸಿಡರ್ ಮಾಡಬೇಕಾ? ನಿಮ್ಮ ಭವಿಷ್ಯ ಏನು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.